ಇದ್ದ ಒಬ್ಳು ಮಗಳನ್ನ ಮುದ್ದಾಗಿ ಸಾಕಿದ್ರು. ಜೊತೆಗೆ ಒಂದೊಳ್ಳೆ ಹುಡುಗನಿಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳಿ PSI ಕಿಶೋರ್ಗೆ ಮದುವೆ ಕೂಡ ಮಾಡ್ಕೊಟ್ಟಿರ್ತಾರೆ. ಮದುವೆ ಆದ ಒಂದೇ ವರ್ಷಕ್ಕೆ ಅವರ ಪತ್ನಿ ಈಗ ಆಸ್ಪತ್ರೆ ಪಾಲಾಗಿರುವಂತದ್ದು. ಸದ್ಯಕ್ಕೆ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಏನಾಯ್ತು ಅನ್ನೋದ್ರ ಬಗ್ಗೆ ಬನ್ನಿ ಮಾತನಾಡಿಸೋಣ. ಮೇಡಮ್, ಏನಾಯ್ತು ಮೇಡಮ್? ಏನಿಲ್ಲ, ಎಂಗೇಜ್ಮೆಂಟ್ ನಂತರ ಎಲ್ಲಾನು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. November 24, 2023 ಇಂದ ಪ್ರತಿದಿನ ಪ್ರತಿ ಕ್ಷಣ ನನಗೆ ತೊಂದರೆ ಕೊಟ್ಟಿದ್ದಾರೆ. ದುಡ್ಡಿನ ವಿಚಾರಕ್ಕೆ ಪ್ರತಿದಿನ ಹೇಳಲಿಕ್ಕೆ ನಾನು ಸಾಧ್ಯ ಇಲ್ಲ ಮೇಡಮ್. ಇವತ್ತು ನಾನು ಫಸ್ಟ್ ಕಾರ್ ಅಂತ ಸ್ಟಾರ್ಟ್ ಮಾಡಿದ್ರು, ಅವ್ರ ತಾಯಿ ಇನ್ನೊಂದು ಸ್ಟಾರ್ಟ್ ಮಾಡೋದು, ನಾಳೆ ದಿನ ದುಡ್ಡು ಇಸ್ಕೊಂಬ ನಿನ್ನ ತಾಯಿ ಮನೆಯಿಂದ ಅಂತ, ಟ್ರಾನ್ಸ್ಫರ್ಗಂತ 10 ಲಕ್ಷ ಅಂತ ಇಸ್ಕೊಂಬ ಅಂತ ಅಂದರು. ನಾನು ಅವಾಗ ನನ್ನ ತಂದೆ ಥರ ನಾನು ಅದನ್ನು ಮಾತಾಡಲಿಲ್ಲ. ಕಾರ್ ಅಂತ ಮಾತಾಡಿದ್ರೆ ನನ್ನ ತಂದೆ ಅದನ್ನು ಕೊಟ್ಟಿದ್ದಾರೆ, ಅದೇನೋ ಸರಿ ಆಯಿತು. 10 ಲಕ್ಷ ಟ್ರಾನ್ಸ್ಫರ್ಗೋಸ್ಕರ ಇಸ್ಕೊಂಬ, ಆಮೇಲೆ ನಾವೀಗ ಟ್ರಾನ್ಸ್ಫರ್ ಆಗಿ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ಅಡ್ವಾನ್ಸ್ಗೋಸ್ಕರ ಇಷ್ಟು ಲಕ್ಷ ಇಸ್ಕೊಂಬ, ಅಷ್ಟು ಲಕ್ಷ ಇಸ್ಕೊಂಬ, ಅದಕ್ಕೋಸ್ಕರ ಹೊಡೆದಿದ್ದಾರೆ ಮೇಡಮ್. ಪ್ರತಿದಿನ ಹೇಳಲಿಕ್ಕೆ ಆಗೋದಿಲ್ಲ ಬಿಡಿ. ಇಲ್ಲೆಲ್ಲ ಇಲ್ಲಿ ಮತ್ತು ಕೈಲೆಲ್ಲ ಹೊಡೆದಿದ್ದಾರೆ ತುಂಬಾ. ಆಮೇಲೆ ಬರೀ ನಮ್ಮಲ್ಲಿ ಏನು ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ, ಪ್ರತಿದಿನವೂ ಅಷ್ಟೇ ಇಷ್ಟು ಲಕ್ಷ ಹಾಕ್ಸ್ಕೊ ಅಕೌಂಟ್ಗೆ, ನನ್ನ ಅಕೌಂಟ್ಗೆ ಹಾಕ್ಸ್ಕೊಡು ಇಷ್ಟು ಲಕ್ಷ, ಈಗಲೇ ಬೇಕು ನನಗೆ, ಅವ್ರಿಗೆ ಫೋನ್ ಮಾಡು, ಟಾರ್ಚರ್ ಮಾಡೋರಿಗೆ ಅಂತ. ಆಮೇಲೆ ಅವ್ರ ತಂದೆಗೆ ಹೇಳೋದು, ಫೋನ್ ಮಾಡಿ ಪಕ್ಕದ ರೂಮ್ಗೆ ಹೋಗಿ ಏನಂತ, ಈಗಲೇ ಏನು ಸಿಟಿಲಿ ಅವ್ರು ನಮ್ಮ ನಾಗರಬಾವಿ ಮನೆ ಇದೆಯೋ, ಇನ್ನೋವಾ ಕಾರಿಂದ ಹಿಡಿದು ವಾಲ್ಜಳ್ಳಿ ಪ್ರಾಪರ್ಟಿ ಇದೆಯೋ, ಈಗಲೇ ಅದನ್ನೆಲ್ಲ ಬರ್ಸ್ಕೊಂಬಿಡು ಪಾಪ, ನನ್ನ ಅಕೌಂಟ್ಗೆ ನನ್ನ ಹೆಸ್ರಿಗೆ ಏನಿದೆಯೋ ಎಲ್ಲ ಮಾಡಿಸ್ಬಿಡಿ ಇವಳು ಅಕೌಂಟ್ಗೆ ಅಂತೆಲ್ಲ ಹೇಳೋದು. ಆಮೇಲೆ ನನಗೆ ಜೀವ ಬೆದರಿಕೆ ಅಂತೂ ತುಂಬಾ ಮಾಡಿದ್ದಾರೆ ಮೇಡಮ್. ಡ್ರಾಯಲ್ಲಿರೋ ಗನ್ ಹಿಂಗೆ ತೆಗೆದು ಹಿಂಗೆ ಇಟ್ಟಿದ್ದಾರೆ, ನನಗೆ ಬೆಲ್ಟಲ್ಲಿ ಹೊಡೆದಿದ್ದಾರೆ, ಲಟ್ಟಣಿಗೆಲ್ಲ ಹೊಡೆದಿದ್ದಾರೆ. ಆಮೇಲೆ ಒಂದು ದಿನ ರಾತ್ರಿ ಮಾತ್ರ ಒಂದು 8 ಗಂಟೆಯಿಂದ 3:30 ಮಧ್ಯರಾತ್ರಿವರೆಗೂ 4 ಜನ ಹೊಡೆದಿದ್ದಾರೆ ಮೇಡಮ್. ಮಾವ ಕಪ್ಪಳಕ್ಕೆ, ಅತ್ತೆ ತಲೆ ಜುಟ್ಟೆಲ್ಲ ಹಿಡಿದು, ನನ್ನ ಗಂಡ ಒದ್ದಿದ್ದಾರೆ, ನನ್ನ ಮೈದಾಯಿಂದ ಹಿಡಿದು 2 ತಿಂಗಳಿಂದ ಕಂಪ್ಲೀಟಾಗಿ ಫೋನ್ ಕಿತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಫೋನ್ ಕಿತ್ಕೊಂಡಿರೋ ಕಾರಣ ಏನಂತಂದರೆ, ನನ್ನ ತಾಯಿ ಹತ್ರ ಮಾತಾಡಬಾರ್ದಂತೆ. ₹1 ದುಡ್ಡು ಕೊಟ್ಟಿಲ್ಲಲ್ಲ, ಏನಕ್ಕೆ ಮಾತಾಡ್ತೀವಿ, ಅವ್ರು ನಿನ್ನ ಪಾಲಕ್ಕೆ ಸತ್ತೋಗಿದ್ದಾರೆ ಅಂತ ಅಂದರೆ ಟಾರ್ಚರ್ ಕೊಟ್ಟಿದ್ದಾರೆ ಮೇಡಮ್, ಮಾತಾಡಬಾರ್ದು ನೀನು ಅಂತ. ಈ ಥರ ಎಲ್ಲ ತುಂಬಾ ಆಗೋಗಿದೆ. ಮತ್ತೆ ಮದುವೆ ಆಗಿ ಯಾವಾಗಿಂದ ಶುರುವಾಗಿದ್ದು ಅಂತ ಹೇಳಿ? ಮದುವೆ ಆಗಿ ಒಂದು 1.5 ಮಂತ್ ಇಂದ ಪ್ರತಿದಿನ ಸ್ಟಾರ್ಟ್ ಆಗಿದೆ ಮೇಡಮ್. ಒಂದು ದಿನ ನಾವು ನೆಮ್ಮದಿಯಾಗಿ ಊಟನೂ ನಾನು ನೆಮ್ಮದಿಯಾಗಿ ಮಾಡಿಲ್ಲ. ಯಾವಾಗ ಆ ಮನೆಯಿಂದ ಈಚೆ ಬಂದು ಆವಾಗಷ್ಟೇ ಒಂದು ಕೈ ತುತ್ತು ಊಟ ಮಾಡಿದೆ ಮೇಡಮ್. ಆಮೇಲೆ ಕಪ್ಪಳಕ್ಕೆ ಹಿಂಗೆ ಹೊಡೆದ್ರು, ಆವಾಗ ನಾನು ತಕ್ಷಣ ಬಿದ್ದೋದೆ ಅನ್ಕಾನ್ಷಿಯಸ್ ಆಗಿ. ಆಮೇಲೆ ಸ್ವಲ್ಪ ಅವನು ನೀರು ಇದು ಮಾಡಿದ್ದಕ್ಕೆ ಎದ್ದೆ, ಕಂಪ್ಲೀಟಾಗಿ ಬ್ಲಡ್ ಬಂದು ಎಲ್ಲ ಆಗಿ ಈಗ 30% ಡ್ರಮ್ಗೂ ಡ್ಯಾಮೇಜ್ ಆಗಿದೆ ಅಂತ ನನಗೆ ನಿನ್ನೆ ಟ್ರೀಟ್ಮೆಂಟಲ್ಲಿ ಹೇಳಿದ್ದಾರೆ ಡಾಕ್ಟರು. ಈ ಥರ ಎಲ್ಲ ತುಂಬಾ ಆಗಿದೆ ಮೇಡಮ್. ಇದು ಒಂದು ಮೇಡಮ್, ನೀವು ಇದನ್ನು 1 ಇಯರ್ನ 5 ಮಿನಿಟ್ಸಲ್ಲಿ ಹೇಳು ಅಂದರೆ ಅದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಇದು ನಂಗೆ ಒಂದು 3 ಇಯರ್ಸ್ 5 ಇಯರ್ಸು ಬೇಕಾದ್ರೆ ಇನ್ನೂ ಇದೆ ಮೇಡಮ್ ಕಂಪ್ಲೀಟಾಗಿ ಹೇಳಲಿಕ್ಕೆ. ನಮ್ಮ ಅತ್ತೆ ಫೋನ್ ಮಾಡಿ ಹೇಳ್ತಾರೆ, ಎಷ್ಟು ಹೊಡೆದು ಅವಳಿಗೆ ಅಂತ ಕೇಳ್ತಾರೆ ಫೋನ್ ಮಾಡಿ. ಇವ್ರು ಹೇಳ್ತಾರೆ, ಇಷ್ಟೇ ಹೊಡೆದು ಇನ್ನು ಮುಗಿಸ್ಬಿಡ್ಲಾ ಅಂತ ಕೇಳ್ತಾರೆ. ಆಮೇಲೆ ನಮ್ಮ ಮಾವ ಹೇಳಿದ್ದಾರೆ ಒಂದು ಪಾಯಿಂಟ್, ಏನಂತ ಅಂದರೆ, ಅದು ಈಗಲೇ ಹೇಳೋ ಅವ್ರನ್ನ ಎದುರಿಸೋಕ್ಕೆ ನಾಗರಬಾವಿ ಮನೆಗೆ ಒಂದೊಂದು ಸರಿ ನೋಟಿಸ್ ಕಳ್ಸೋಣ, ಎದುರ್ಕೊಂಡು ನಡಗ್ಬಿಡ್ತಾರೆ, ಅವಾಗ ಏನೋ ಕೊಡ್ತಾರೆ, ಅವಾಗ ಮಗಳಿಗೋಸ್ಕರ ಏನೋ ಮಾಡ್ತಾರೆ ಅಂತ. ಈ ಥರ ಎಲ್ಲ ಆಗಿದೆ ಮೇಡಮ್. ಈಗ ಪೊಲೀಸರು ಅಂದ್ರೆ ಜನರನ್ನ ರಕ್ಷಣೆ ಮಾಡೋರು, ಅಂತವರ ಹೆಂಡತಿಯಾಗಿ ನಿಮ್ಗೆ ಈ ಪರಿಸ್ಥಿತಿ ಮೇಡಮ್? ಇದನ್ನು ನಾನು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ಒಬ್ಬರು ಗೌರ್ಮೆಂಟ್ ಎಂಪ್ಲಾಯಿ ಜನಕ್ಕೆ ನಾಳೆ ದಿನ ಅವರು ಹೇಳೋರಾಗ್ಬಿಟ್ಟು ನ್ಯಾಯ ಕೊಡೋರಾಗಿ ಇಲ್ಲಿ ಅವ್ರ ಹೆಂಡ್ತಿನೇ ಅವ್ರು ಈ ಸ್ಥಿತಿಗೆ ಬಂದು ನಿಲ್ಲಿಸಿದ್ದಾರೆ. ಇದಕ್ಕೆ ದಯವಿಟ್ಟು ನಾನು ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರನ್ನ ಕೇಳ್ಕೊಳ್ಳೋದೊಂದೇ, ಇದಕ್ಕೆ ನಂಗೆ ನ್ಯಾಯ ಒದಗಿಸ್ಲೇಬೇಕು, ಅವ್ರು ನ್ಯಾಯ ಕೊಡಿಸ್ಲೇಬೇಕು, 4 ಜನನೂ ಅರೆಸ್ಟ್ ಆಗಲೇಬೇಕು. ಇದು ನಾನು ಕೇಳ್ಕೊಳ್ಳೋ 3 ದಿವಸ ಆಯಿತು ಮೇಡಮ್. ಇದಕ್ಕೆ ಇನ್ನೂ ಯಾವುದೂ ನಂಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ದಯವಿಟ್ಟು ನಂಗೆ ಈ ನೋವಿಗೋಸ್ಕರ ನಾನು ತಂದೆ ತಾಯಿ ತುಂಬ ಕೊರಗೆ ಪ್ರಾಣ ಇನ್ನೇನು ಕಳ್ಕೊಂಡ್ಬಿಡ್ತಿದ್ರು, ಅವ್ರಿಗೋಸ್ಕರ. ಆಮೇಲೆ ನಂಗೆ ಇದಕ್ಕೆ ಜೀವ ಬೆದರಿಕೆ ಇದೆ, ನನ್ನ ತಂದೆ ತಾಯಿಗೂ ಜೀವ ಬೆದರಿಕೆ ಇದೆ. ನಂಗೆ ಇದಕ್ಕೆ ರಕ್ಷಣೆ ಬೇಕೇ ಬೇಕು ಅಂತ ಖಂಡಿತವಾಗ್ಲೂ ಕೈ ಮುಗಿದು ಕೇಳ್ಕೊತಿದ್ದೀನಿ. ಇದ್ರ ಮೇಲೆ ನಾನು ಇನ್ನೇನು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ನಂಗೆ ಇದಕ್ಕೆ ರಕ್ಷಣೆ ಬೇಕು, ಮತ್ತು ಜೀವ ಬೆದರಿಕೆ ತುಂಬ ಇದೆ ಮೇಡಮ್. ಈಗ ನಿಮ್ಗೆ ಈ ಥರ ಎಲ್ಲ ಆಗ್ತಾ ಇರಬೇಕಾದ್ರೆ ನೀವು ಅವರ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಏನಾದರೂ ತರೋ ಕೆಲಸ ಅಥವಾ ಅವ್ರಿಗೆ ಏನಾದರೂ ಕಂಪ್ಲೇಂಟ್ ಮಾಡೋದು ಮಾಡಿರಲಿಲ್ವಾ ಅಂತ? ನಾನು ಏನಕ್ಕೆ ಪೇರೆಂಟ್ಸ್ಗೆ ಏನಕ್ಕೆ ಕೇಳಲಿಲ್ಲ ಅಂದರೆ, ನಾನು ಇರೋಳೊಬ್ಳು ಮಗಳು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ನನಗೇನು ಮರ್ಯಾದೆ ಹೋಗಬಾರ್ದು, ನಾಳೆ ಸರಿ ಹೋಗ್ಬೋದು, ಇದು ಏನು ಆಗ್ಬೋದು ಅಂತ ತುಂಬ ನೋವು ತಿಂದೆ ಮೇಡಮ್. ತಿನ್ನೋವರೆಗೂ ತಿಂದೆ, ನೋವು ತುಂಬ ತಿಂದಿದ್ದೀನಿ ಮಾತ್ರ. ಇದು ಕೊನೆಗೆ ನಾನು ಒಂದು ದಿವಸ ಹೇಳಲೇಬೇಕು, ಯಾಕಂದ್ರೆ ನನ್ನ ಪ್ರಾಣ ಉಳಿಸ್ಕೊಬೇಕು ಮೇಡಮ್. ನೀವೇ ಅರ್ಥ ಮಾಡ್ಕೊಳ್ಳಿ. ಬೆಡ್ ಮೇಲೆ ಹಾಕ್ಕೊಂಡು ಹೊಟ್ಟೆ ಮೇಲೆ ಕುತ್ಕೊಂಡ್ಬಿಟ್ಟ, ಆಮೇಲೆ ಪಿಲ್ಲೋ ಮೇಲೆ ಹಾಕ್ಬಿಟ್ರು ನನ್ನ. ಹೇಳ್ತೀನಿ, ಒಂಚೂರು ಕಾಲೆಲ್ಲ ಒದಲಾಡ್ಬಿಟ್ಟೆ ಮೇಡಮ್. ನಾನು ಅವಾಗ ಅವ್ರನ್ನ ಪುಷ್ ಮಾಡಲೇಬೇಕಿತ್ತು ಮೇಡಮ್. ಮತ್ತೆ ಗೋಡೆಗೆ ಹಾಕಿ ಲಾಕ್ ಮಾಡ್ಕೊಂಡ್ಬಿಡೋದು, ಗಂಟ್ಲೆಲ್ಲ ಹಿಂಗೆಲ್ಲ ಮಾಡೋದು. ಇನ್ನೂ ಪೇಯ್ನೇ ಕಮ್ಮಿ ಆಗಿಲ್ಲ ಮೇಡಮ್ ನನಗೆ. ಮತ್ತೊಂದು, ಅವರೇ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು. SDM ಹಾಸ್ಪಿಟ್ಲಿಗೆ ನನ್ನ 5 ಟೈಮ್ಸ್ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಮಾವ 2 ಸಲ ಕರ್ಕೊಂಡು ಹೋಗಿದ್ದಾರೆ, ನನ್ನ ಹಸ್ಬೆಂಡೇ 3 ಸಲ ಕರ್ಕೊಂಡು ಹೋಗಿದ್ದಾರೆ. ಏನಂತ ಹೇಳಬೇಕು ಅಲ್ಲಿ, ಬಿದೋದೆ ಅಂತ ಹೇಳು.
ಏನೂ ಆಗಿಲ್ಲ, ಬಿದೋದೆ ಅಂತ. ಆಮೇಲೆ ಒಂದು ದಿವಸ ಏನಾಯಿತು, ENTಗೆ ಹೋಗಲೇಬೇಕಿತ್ತು ಮೇಡಮ್. ಕಿವಿಲಿ ಸೋರ್ತಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅಲ್ಲೂ ಹೇಳು, ನೀನೇ ಏನೋ ಮಾಡ್ಕೊಂಬಿಟ್ಟಿ ಅಂತ ಹೇಳು, ಹಿಂಗೆ ಹೇಳು ಅಂತೆಲ್ಲ ಇದೆ ಮೇಡಮ್. 5 times SDM ಹಾಸ್ಪಿಟಲ್ ಧರ್ಮಸ್ಥಳಕ್ಕೆ ಹೋಗಿರೋಂಥದ್ದು ನಾನು. ಮೇಡಮ್, ಈಗ ಸದ್ಯದ ಪರಿಸ್ಥಿತಿ ನಿಮ್ದು ಏನೆಲ್ಲ ಇಂಜುರಿ ಆಗಿದೆ, ಎಷ್ಟು ನಿಮ್ಮ ಹೆಲ್ತ್ ಮೇಲೆ ಡ್ಯಾಮೇಜ್ ಆಗಿದೆ ಮೇಡಮ್? ಮೇಡಮ್ ಹೇಳೋಕ್ಕಾಗಲಿ, ಮೆಂಟಲಿ ಫಿಸಿಕಲಿ ಕಂಪ್ಲೀಟ್ಲಿ ಇನ್ನೂ ನಾನು ಇದನ್ನ ಈಚೆ ಬರೋಕ್ಕೆ ನಾನು ಎಷ್ಟು ಅನ್ಭವಿಸಿ ನನಗೊಬ್ಳು ಗೊತ್ತು ಮೇಡಮ್. ತಂದೆ ತಾಯಿಗೆ ಹೇಳಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೈಯಿಂದ ಹಿಡಿದು ನಡಿಲಿಕ್ಕೆ ಆಗ್ತಿಲ್ಲ ನನಗೆ, ಸುಸ್ತು ಅಂತ ಮೇಡಮ್. ಬೆನ್ನು ಗುದ್ದಿದ್ದಾರೆ, ವೀಸಿಂಗು. ಅರ್ಥ ನಿಮಗೂ ಅರ್ಥ ಆಗ್ಬೋದು. ಈಗ ನಂಗೆ ಮಾತಾಡ್ಲಿಕ್ಕೆ ಆಗ್ತಾನೇ ಇಲ್ಲ. ಈಗೆಲ್ಲ ಪಾಪ ಮಾತಾಡಲೇಬೇಕು. ನನಗೀಗ ನ್ಯಾಯ ಸಿಗ್ಬೇಕು ಮೇಡಮ್. ನಾನು ಇದನ್ನು ಹೋರಾಟ ಮಾಡೇ ಮಾಡ್ತೀನಿ. ಇದು ಖಂಡಿತವಾಗ್ಲೂ ಇವತ್ತಿಗೆ ನನಗೆ ಮುಗಿಸಲ್ಲ. 3 ದಿನ ಆಯಿತು. ಪೊಲೀಸವ್ರು ಏನು ಮಾಡ್ತೀನಿ ನಂಗೆ ಗೊತ್ತಿಲ್ಲ ಮೇಡಮ್. ಆ್ಯಕ್ಚುಲಿ ಇನ್ನೂ ಅರೆಸ್ಟ್ ಆಗಿಲ್ಲ. 4 ಜನನೂ ಕೂಡ ಅರೆಸ್ಟ್ ಆಗಲೇಬೇಕು ಆನ್ ಸ್ಪಾಟ್ ಹೇಳ್ತಿರೋಂಥ ಮಾತು. ಇದಕ್ಕೆ ನೀವು ನ್ಯಾಯ ಒದಗಿಸ್ಕೊಡ್ಲೇಬೇಕು. ಬೇರೆ ಹೆಣ್ಮಕ್ಳಿಗೆ ಇದು ಖಂಡಿತವಾಗ್ಲೂ ಆಗಬಾರ್ದು ಅಂತ ನಾನು ರಿಕ್ವೆಸ್ಟು. ಮೇಡಮ್, ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಏನಾದರೂ ಬೇರೆಯವರಿಗೆ ಕಂಪ್ಲೇಂಟ್ ಕೊಡೋದು ಅಂದರೆ ಹೋಮ್ ಮಿನಿಸ್ಟ್ರಿಗೆ ಅಥವಾ DCM ಗಮನಕ್ಕೆ ತರೋದು, ಈ ಥರ ಏನಾದರೂ ಮಾಡಿದ್ದೀರಾ? ಅದು ನನ್ನ ಪೇರೆಂಟ್ಸ್ನೆಲ್ಲ ಕೇಳಬೇಕು. ನಮ್ಮ ಮಮ್ಮಿ ಅವರೆಲ್ಲ ಮಾಡ್ತಿರೋದು ಅದೇ, ಅವರೇ ಮಾಡ್ತಿರೋದು. ನನಗೆ ಇದ್ರ ಬಗ್ಗೆ ಎಲ್ಲ ಏನಷ್ಟು ಏನು ಇಲ್ಲ, ಯಾರು ನಮ್ಮನ್ನೇನು ಕಾಂಟ್ಯಾಕ್ಟ್ ಮಾಡಿಲ್ಲ. ನಮ್ಮ ವಿಚಾರಕ್ಕೆ ಯಾರು ನನ್ನ ಗಮನಕ್ಕೆ ಏನೂ ತಂದಿಲ್ಲ ಇಲ್ಲಿವರೆಗೂ, ಈ ಕ್ಷಣದವರೆಗೂ. ಆ ಥರ ಏನೂ ಆಗಿಲ್ಲ. ಇದಾಗಲೇಬೇಕು ಮೇಡಮ್. 4 ಜನ ಕೂಡ ಅರೆಸ್ಟ್ ಆಗಬೇಕು. ಇದು ಸಸ್ಪೆಂಡ್ ಆಗಿ ಅವ್ರಿಗೆ ಕೆಲಸ ಹೋಗಂಗೆ ಆಗಲೇಬೇಕು ಮೇಡಮ್. ಅಕ್ಕಪಕ್ಕದವ್ರ ಹತ್ರ ಏನೇನೋ ಹೇಳಿದ್ದಾರೆ, ಈ ಥರ ಎಲ್ಲ ವಿಚಾರ ತಂದಿದ್ದಾರೆ. ಅಕ್ಕಪಕ್ಕದವ್ರ ಹತ್ರ ಏನು ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಮೇಡಮ್ ನಮಗೇನು ಗಮನಕ್ಕೆ ತಂದಿಲ್ಲ. ಪೇಯ್ನ್ಸ್ ಅಂತೂ ನನಗೆ ಗೊತ್ತು, ಪ್ರತಿದಿನ ಅನುಭವಿಸ್ತಿದ್ದೀನಿ ಮೇಡಮ್. ಇಲ್ಲೆಲ್ಲ ಸುಟ್ಟಿರೋದಾಗಿರ್ಬೋದು ಮೇಡಮ್. ತಲೆಗೆ ಹಾಕೊಂಡು ಹಿಂಗೆ ಮುಷ್ಟಿ ಮಾಡಿ ಕುಟ್ಟೋದು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ನನ್ನ ಪರಿಸ್ಥಿತಿ. ನಾನು ತಪ್ಪಿಸ್ಕೊಂಡ್ರು ಮತ್ತೆ ಡೋರ್ ತೆಗಿಯೇ ಡೋರ್ನ. ಏನೇ ಕೊಟ್ಟೋಳು ನಿಮ್ಮಮ್ಮ, ನಮ್ಮ ತಾಯಿನ ನಮ್ಮ ತಂದೆನ ಆಡಬಾರ್ದು ಲ್ಯಾಂಗ್ವೇಜು, ಕೀಳು ಮಟ್ಟದಲ್ಲಿ ಮಾತಾಡಿದ್ದಾರೆ ಮೇಡಮ್. ಇದಕ್ಕೆ ನಂಗೆ ನ್ಯಾಯ ಬೇಕೇ ಬೇಕು. ಮೇಡಮ್, ಈಗ ಕಾರ್ ಕೊಡ್ಸಿದ್ರಿ, ಒಡವೆಗಳು ಕೊಡ್ಸಿದ್ರಿ, ಟೋಟಲ್ ಒಂದು ಎಷ್ಟು ಆಗಿರ್ಬೋದು? ಸೇರಿ ಎಲ್ಲ ಕೊಟ್ಟು ಎಲ್ಲ ಸೇರಿ ಆಗಿ ಒಂದು 2 ಕೋಟಿ ಆಗಿದೆ, 2.5 ಕೋಟಿ ಆಗಿರ್ಬೋದು ಮೇಡಮ್. ನಂಗೆ ಪ್ರಕಾರ ಇಷ್ಟು ಲೆಕ್ಕ ಗೊತ್ತದು. ಇನ್ನೆಲ್ಲ ನನ್ನ ತಂದೆ ತಾಯಿ ಗೊತ್ತಿರೋ ಅಂಥದ್ದು. ಏನೂ ಕಮ್ಮಿ ಮಾಡಿಲ್ಲ ಮೇಡಮ್. ನನಗೆ ಏನೂ ಕಮ್ಮಿ ಕೊಟ್ಟಿಲ್ಲ. ಅವ್ರಿಗೂ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಎಷ್ಟು ಚೆನ್ನಾಗಿ ಅಂದರೆ ಅದ್ದೂರಿಯಾಗಿ ಮಾಡಿಕೊಟ್ರು. ಇದು ಈ ಮಟ್ಟಕ್ಕೆ ನಂಗೆ ಬರಬಾರ್ದಿತ್ತು. ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅವ್ರು 4 ಜನನೂ. ಇದಕ್ಕೆ ನಂಗೆ ನ್ಯಾಯ ಒದಗಿಸ್ಕೊಡಿ. ಫೋನ್ ಕಿತ್ಕೊಂಡಿದ್ದಾರೆ ಅಂದರೆ ಮೇನ್ ನೀವೇ ಹೇಳಿ ಮೇಡಮ್, ಇದಕ್ಕೆ ನೀವೇನು ಹೇಳ್ಬೋದು ಅಂತ. ನನ್ನ ತಂದೆ ತಾಯಿನ ನಾನು ಕಂಪ್ಲೀಟಾಗಿ ಸತ್ತೋಗಿದ್ದಾರೆ ಅನ್ಕೊಬೇಕಂದ್ರೆ ಒಂದೇ ಕಾರಣ, ಏನೇ ಮಾಡಿದಾಳೆ ಅವಳು, ಏನೇ ಕೊಟ್ಟಿದ್ದಾಳೆ ಅವಳು, ಏನು ಕೊಟ್ಟುಬಿಟ್ಟಿದ್ದಾರನೇ. ನಾನು ಇನ್ಮೇಲೆ ಅನ್ನ ಹಾಕ್ತೀನಿ, ಕೂಲಿ ಆಳ್ತಾರೆ ಬಿದ್ದಿರೆ ಮೂಲೆಯಲ್ಲಿ, ನೀನು ಕೂಲಿ ಆಳ್ತಾರೆ ಇರ್ಬೇಕಣೆ. ಆಮೇಲೆ ಧರ್ಮಸ್ಥಳ ಆರ್ಚ್ಮನೆ ಸೊಪ್ಪು ಮಾರಿ, ನೀನು ತಂದಾಕೆ ಮನೆಗೆ. ಇಷ್ಟೇ ಮೇಡಮ್. ಇದ್ರ ಮೀರಿ ಈಗ ನಿಮಗೆ ಸ್ಟಾರ್ಟಿಂಗ್ ಪ್ರಪೋಸಲ್ ಬಂದಾಗ ನೀವು ಒಪ್ಕೊಂಡಾದ್ಮೇಲೆ ಮದುವೆ ತನಕ ನಿಮ್ಗೆ ಟೈಮ್ ಇತ್ತು. ಎಂಗೇಜ್ಮೆಂಟ್ ಅಲ್ಲೂ ಕಿರಿಕ್ ಮಾಡ್ಕೊಂಡ್ರು, ಏನೋ ಕ್ಯಾನ್ಸಲ್ ಮಾಡ್ಕೊಬೋದಾಗಿತ್ತಲ್ಲ ಅಂತ. ಮಾಡ್ಕೊಬೋದಿತ್ತು. ಬಟ್ ನಾವು ಇದನ್ನ ಒಂದು ಕಾರ್ ಅಲ್ವಾ, ಇರೋಳೊಬ್ಳು ಮಗಳಂಗಿಂದ ನನ್ನ ತಾಯಿ ಆ ಕನ್ಸನಿಂದ ಯೋಚನೆ ಮಾಡಿದ್ರು. ಇದು ಹೋಗ್ತಾ ಇದು ಅದು ಮೀರಿ ಹೋಗಿದೆ ಮೇಡಮ್. ಡೆಡ್ ಲೈನ್ ಮೇಡಮ್ ಇದು. ಇದಕ್ಕೆ ನಂಗೆ ಇನ್ನು ಹೇಳಿಕ್ಕೆ ಸಾಧ್ಯ, ಇದಕ್ಕೆ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ನಾನು ಡಿಸೈಡ್ ಮಾಡ್ಕೊಂಡ್ರೆ ಅಂಥದ್ದು. ಯಾಕಂದ್ರೆ ನಾನು ನನ್ನ ಯೋಚನೆ ಮಾಡಲೇಬೇಕು ಮೇಡಮ್. ನಂಗೆ ಇರೋದೊಂದು ಜೀವ ಆಗಿರೋದ್ರಿಂದ ನನ್ನ ತಂದೆ ತಾಯಿ, ಇಡೀ ಕುಟುಂಬ ಇವತ್ತು ನನ್ನ ಹಿಂದೆ ನಿಂತಿದೆ ಅಂದಮೇಲೆ ನಂಗೆ ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಲೇಬೇಕು. ಪೊಲೀಸ್ ಅವ್ರನ್ನ ಕೇಳೋದಿಷ್ಟೇ, 3 ದಿನ ಆಗಿದೆ, ಅವ್ರು ಇನ್ನೂ ಅರೆಸ್ಟ್ ಆಗಿಲ್ಲ. ಇದಕ್ಕೆ ನ್ಯಾಯ ಸಿಗಬೇಕು. ಅವ್ರು ಅರೆಸ್ಟ್ ಆಗಬೇಕು, ಸಸ್ಪೆಂಡ್ ಆಗಬೇಕು, ಕೆಲಸ ಹೋಗಂಗೆ ಆಗಲೇಬೇಕು ಮೇಡಮ್. ಕೆಲಸ ಹೋಗ್ಬೇಕು ನನಗೆ ಇಂಪಾರ್ಟೆಂಟ್. 2 days ಆದಮೇಲೆ ಏನೋ FIR ಮಾಡ್ಕೊಂಡ್ರು ಮೇಡಮ್. ಇದೆಲ್ಲ ಇಷ್ಟೆಲ್ಲ ಆಗಿದೆ. ಅದೇ ನಾನು ಮೊನ್ನೆ ಮಾಜರ್ಗಂತ ಹೋದಾಗ ಅಲ್ಲಿ PCಗಳು ಸಿಕ್ಕಿದ್ರು. ಅವರೊಂದು 2 ಬಂದು ಮಾತಾಡ್ಸ್ಬಿಟ್ಟು ಹೋದ್ರು ಮೇಡಮ್. ಏನು ಮೇಡಮ್, ನಾವು ಅಂದ್ಕೊಂಡೇ ಇರಲಿಲ್ಲ, ಹಂಗಿದ್ರು ಹಿಂಗಿದ್ರು ಅಂತ. ನೀವೇ ನೋಡಿ ಅಂದ್ಕೊಂಡಿರೋದಲ್ಲ, ಇದ್ರ ಬಗ್ಗೆ ಮಾತಾಡಿ, ಈ ಥರ ಎಲ್ಲ ಆಗಿದೆ, ಏನು ಮಾತಾಡಿ ಅಂತ ನಾನೇ ಹೇಳಿದೆ. ಇದಿಷ್ಟು ಸಂತ್ರಸ್ತ ಮಹಿಳೆ ಹೇಳ್ತಾ ಇರುವಂತಹ ಮಾತು. ನನ್ಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಿದ್ದೇಶ್ ಜೊತೆ ಅಂಕಿತಾ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.